ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅಶ್ವಿನಿ ಗಾಂವ್ಕರ್ ಅಂತ. ನಾನು ಮರಾಠಿಕೊಪ್ಪದ ನಿವಾಸಿ. ಇಲ್ಲಿ ನಮ್ಮದು 50ನೇ ವರ್ಷದ್ದು ಗಣಪತಿ ಸುವರ್ಣ ಮಹೋತ್ಸವ ಮಾಡ್ತಾ ಇದ್ದಾರೆ. ಅದೆಲ್ಲ ನಮಗೀಗ ಖುಷಿ ತಂದಿದೆ. ಹಾಗೆ ನಮ್ಮ ಮರಾಠಿಕೊಪ್ಪದಲ್ಲಿ ಮೊದಲೆಲ್ಲ ಹೇಗಿತ್ತು ಅಂದರೆ, ಇಲ್ಲೇ ಈಶ್ವರ ದೇವಸ್ಥಾನ ಹತ್ರ ಒಂದು ಸಣ್ಣ ಪ್ರಮಾಣದಲ್ಲಿ ಗಣಪತಿ ತಂದು, ಅವಾಗೆಲ್ಲ ನಾವು ಸಣ್ಣ ಇರುವಾಗ ಹಾಡು ಭಜನೆ ಅಂತ ಜಾಗ ಸುಮಾರು ಇಕ್ಕಟ್ಟಿತ್ತು. ಬಟ್ ಅಷ್ಟೊಂದು ಜನ ಸೇರ್ಲಿಕ್ಕೆ ಆಗ್ತಿರ್ಲಿಲ್ಲಾಗಿತ್ತು. ತುಂಬ ಅಂದರೆ ಜನ ತುಂಬ ಬೇಕು ಅಂದರೂ ಅವಾಗಿನ ಕಾಲದಲ್ಲೆಲ್ಲ ಸಣ್ಣ ಪ್ರಮಾಣದ ಎಲ್ಲರೂ ಬಡತನ ಅದು ಇದು ಹೀಗೆ ಜನರಿಗೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಬಟ್ ಅದರಲ್ಲೂ ಒಂದು ಚಂದ ರೀತಿಯಲ್ಲಿ ನಡೆಸ್ಕೊಡ್ತಿದ್ರು. ಇವಾಗ ಏನಾಗಿದೆ ಅಂದರೆ ಜನ್ರೇಷನ್ನು ಫುಲ್ ಇಂಪ್ರೂವ್ಮೆಂಟ್ ಆಗಿದೆ. ಹಾಗೆ ಎಲ್ಲ ಜನಗಳದ್ದು ಧನ ಸಹಾಯ ಹಸ್ತ ಎಲ್ಲ ಮಾಡ್ತಿದ್ದಾರೆ. ಅದು ಖುಷಿ ಆಗ್ತಿದೆ. ಈ ವರ್ಷನೂ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಒಂದು ಹಳೆ ಕಾಲದಲ್ಲಿ ಗಣಪತಿ ಇಲ್ಲಿ ಕೂರಿಸಿ ಅದು ವಿಜೃಂಭಣೆ ಮಾಡೋದು ಅದೆಲ್ಲ ನೋಡ್ಲಿಕ್ಕೆ ಒಂಥರ ಚಂದ. ಈಗಲೂ ಈ ಥರ ಒಂದು ಮಾಡ್ತಿದ್ದಾರೆ. ಈ 50ನೇ ವರ್ಷಕ್ಕೆ ಒಂದು ಪಾದಾರ್ಪಣೆ ಮಾಡ್ತಿದೆ ಅಂದರೆ ಅದು ಎಲ್ಲರಿಗೂ ಖುಷಿ ಕೊಡುವಂಥ ವಿಚಾರನೇ. ನಮ್ಮ ಮರಾಠಿಕೊಪ್ಪ ಮಹಾರಾಜ ಅಂದರೆ ಅದೊಂದು ಖುಷಿನೇ ಬೇರೆ. ಹಿಂದೆಲ್ಲ ನಮ್ಮ ಹಿರಿಯರೆಲ್ಲ ಸೇರಿ ಈ ಕಡೆಯವರೆಲ್ಲ ಒಂದು ಸ್ವಲ್ಪ ಹಣ ಎಲ್ಲ ಒಟ್ಟು ಮಾಡಿ ನಾರ್ಮಲ್ ಆಗಿ ಅಂದರೆ ಅವ್ರಿಗೇನು ಶಕ್ತಿ ಇದೆ ಆ ರೀತಿಯಲ್ಲೇ ಮಾಡ್ತಿದ್ರು. ಆದರೂ ಪಾಪ ಅದರಲ್ಲೂ ಕೂಡ ಚೆನ್ನಾಗಿ ಮಾಡಿದ್ರು ಅವಾಗೆಲ್ಲ ನಾವು ಡ್ಯಾನ್ಸ್ ಪ್ರೋಗ್ರಾಮ್ ಅಂತ ಹಾಡು ಹೇಳಲಿಕ್ಕೆ ಈ ಥರ ಭಜನೆ ನಾಟಕ ಇದೆಲ್ಲ ಮಾಡ್ತಿದ್ರು. ತುಂಬ ಸಣ್ಣ ಸ್ಟೇಜ್ ಇತ್ತು. ಬಟ್ ಅದರಲ್ಲೂ ಒಂದು ಖುಷಿ ಇರ್ತಿತ್ತು. ಯಾಕಂದರೆ ನಾವು ರಾತ್ರಿ ಚಾಪೆ ಎಲ್ಲ ತೊಗೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಒಂದೊಂದು ದಿವಸ ಅಲ್ಲಿ ಮಲಗಿದ್ದು ಕೂಡ ಇದೆ. ನಾವು ಆ ರೀತಿಯಲ್ಲಿ ನಾಟಕ ನೋಡ್ತಾ ಆ ಖುಷಿನೂ ಒಂಥರ ಖುಷಿನೇ ಕೊಡ್ತಿತ್ತು. ಈಗಲೂ ಈಗೇನಂದರೆ ಈಗ ಜನ್ರೇಷನ್ ಮುಂದುವರೆದಿದೆ. ಈಗ ಅದ್ರ ತಕ್ಕಂಗೆ ನಾವು ನಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೆಂಗೆ ಜನ್ರೇಷನ್ ಮುಂದೆ ಹೋಗ್ತದೆ ಅದೇ ರೀತಿಯಲ್ಲಿ ನಾವು ಚೇಂಜ್ ಓವರ್ ಮಾಡ್ಕೊತಾನೆ ನಮ್ಮ ಈ ಮರಾಠಿಕೊಪ್ಪ ಮಹಾರಾಜನ 2000ನೇ ಇಸ್ವಿಲಿ ನಾವು ಈಗ ಒಂದು ದೊಡ್ಡ ನಮ್ಮ ಕೆಳಗಡೆ ಈಗ ಗಣಪತಿ ಕಟ್ಟೆ ಅಂತೇಳಿ ಹೊಸದಾಗಿಂದ ಮಾಡಿ ಕೆಳಗಡೆ ಅದಕ್ಕೆ ಒಂದು ಕಟ್ಟೆನ ದಾನ ಮಾಡಿದ್ರು ಒಬ್ರು. ಅದರಲ್ಲಿ ಗಣಪತಿ ಕೂರಿಸ್ತಾರೆ. ಈಗ DJ ಅದು ಇದು ಈಗ ಯಾಕಂದ್ರೆ ಈಗ ಮೊದ್ಲಿನ ಥರ ನಾವೀಗ ಇರ್ಲಿಕ್ಕೆ ಬರುವುದಿಲ್ಲ. ಮುಗ್ದಂಗೆಯ ಜನ್ರೇಷನ್ ತಕ್ಕಂಗೆ ನಾವು ನಡ್ಕೋಬೇಕಾಗ್ತದೆ. ಈಗ DJ ತರೋದು ಈಗ ಯುವಕರಿಗೆ ಯುವತಿಯರಿಗೆ ಅದೊಂಥರ ಕ್ರೇಜು ಈಗಿಂದು. ಈಗ ನಾವೆಲ್ಲ ಏನು ಮಾಡ್ತಿದ್ರು ಅಂದರೆ ಈಗ ಸಾರ್ವಜನಿಕ ಗಣಪತಿ ಇದು ನಮ್ಮದು ಎಲ್ಲ ಪ್ರೋಗ್ರಾಮ್ ನಮ್ಮ ಮುಳುಗಿಸೋ ದಿವಸ ಅಂತೂ ಅದು ನೋಡೋಕ್ಕೆ ಬೇಡ. ನಮ್ಮ ವಿಸರ್ಜನೆ ಟೈಮಲ್ಲಿ ಖುಷಿ ಕೊಡುವಂಥದ್ದು. ಎಂಥದೇ ಕೆಲಸ ಇದ್ರು ನಾವು ರಜೆ ಹಾಕೋಬೋದು. ನಮ್ಮ ಜೊತೆ ಕೆಲಸ ಮಾಡೋರು ಇರ್ಬೋದು. ಬರ್ರಿ ನಮ್ಮ ಮರಾಠಿಕೊಪ್ಪ ಏರಿಯಾದ ಹೇಳ್ಕೊಳ್ಳಿಕ್ಕೆ ಒಂಥರ ಖುಷಿನೇ ಅದು. ಆ ಖುಷಿಲಿ ಇರೋದು ಮತ್ತು ನಾವೆಂದ್ರಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಖುಷಿ ಆಗ್ತದೆ. ಮರಾಠಿಕೊಪ್ಪ DJ ಅಂದರೆ ಅಯ್ಯಪ್ಪ ಎಲ್ಲೆಲ್ಲಿಂದ ಹಳ್ಳಿಗಳಿಂದೆಲ್ಲ ಜನ